ನನ್ನ ಮನೇಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾರು ಅದನ್ನ ಕ್ವಶನ್ ಮಾಡಬಾರ್ದು, ಗೊತ್ತಾಯ್ತಾ? ನನಗೇನು ಮಾಡುವರು, ನನಗೇನು. ಸಾರಿ ಮಾ, ಬೇಜಾರಾಗ್ಬೇಡ. ಅವ್ರು ಹೇಗೆ ಅಂತ ನಿನ್ ಗೊತ್ತು ತಾನೆ. ಪರವಾಗಿಲ್ಲ ಅಣ್ಣ. ಅಣ್ಣ ಎಸ್ಸಲ ಹೇಳಿದ್ರು ಅಷ್ಟೇ, ಈ ವಯ್ಯಂಗ್ ಮಾತ್ರ ಬುದ್ಧಿನೇ ಬರಲ್ಲ. ಅಲ್ಲ, ಈ ವಯ್ಯನ ಅವಶ್ಯಕತೆ ನಮ್ಗಿದ್ಯಾ ಹೇಳು? ಎಲ್ಲಾರು ಕರ್ಕೊಂಡೋಗಿ ಆಶ್ರಮಕ್ಕೋ ಮಟ್ಟಕ್ಕೋ ಬಿಟ್ರೆ ಆಗಲ್ವಾ? ಮೈ, ಅವ್ನು ನಿಮ್ಮಪ್ಪ, ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲ ಅದ್ಗೆ ಅವ್ರಿಗೆ ಮನೇಲಿ ಅಪ್ಪ ಅನ್ನೋ ತರ ಇದಾರ ಹೇಳಿ. ಮೈ, ಕೈಯಲ್ಲಿರೋ ಎಲ್ಲಾ ಬೆರಳು ಒಂದೇ ತರ ಇಲ್ಲ ಅಂದ್ಮೇಲೆ ಮನೇಲಿರೋರೆಲ್ಲ ಒಂದೇ ತರ ಇರ್ಬೇಕು ಅಂತ ನಾವು ಬಯಸಕ್ ಆಗಲ್ಲ. ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ನೀವ್ ಒಳಗ್ ಹೋಗಿ ಅಣ್ಣ, ನಾನ್ ರಂಗೋಲಿ ಹಾಕಿ ಬರ್ತೀನಿ. ಸರಿ. ಹೇಗಿದೆ? ಸೂಪರ್. ಅದ್ಗೆ ನಾನೇನಾದ್ರು ಇದ್ದಿದ್ರೆ ಅಲ್ಲೇ ಅವ್ನು ಸೊಂಟ ಮುರಿದಾಗ್ತಿದ್ದೆ. ಯಾಕಣ ವಯ್ಯನ ಮನೇಲಿ ಇಟ್ಕೋಬೇಕು? ಹೊಟ್ಟೆ ಬಿರಿಯಾನಿ ತಿಂತಾನೆ, ತಟ್ಟೆನ ಎಲ್ಲಾದ್ರೂ ಬಿಸಾಕ್ ಹೋಗ್ತಾನೆ. ಕಡ್ವಿ ಅಪ್ಪ ಕಣೋ. ಯಾವ ಸೀಮೆ ಅಪ್ಪ ಅಣ್ಣ ಅವನು? ನೀನೇ ನೋಡ್ದಿಲ್ಲ ಅವತ್ತು ಕಸ್ಟಮರ್ ಬೇಗ ತಗೊಂಡ್ಬಂದಿದ್ರೆ ಟೈರ್ ಬಿಚ್ಕೊಂಡೋಗಿ ಎಣ್ಣೆ ಅಂಗಡಿಗೆ ಮಾರ್ ಬಂದಿದ್ದ. ಅವತ್ತೇ ತಲೆ ಹೊಡೆದಾಕ್ಬೇಕಿತ್ತು, ನೀನೇ ಬಿಡ್ಲಿಲ್ಲ. ಅದೆಲ್ಲ ಹಾಳಾಗೋಗ್ಲಿ. ಸ್ನಾನಕ್ಕೆ ಹೋದ್ರೆ ಅಂಡರ್ವೇರ್ ಸೈಜ್ ಗೊತ್ತಾಗಲ್ವಾ? ಕೈಗೆ ಸಿಕ್ಕಿದ್ ಹಾಕೊಂಡು ಹೋಯ್ತಾನೆ. ನೀನಾದ್ರೂ ಹೇಳ್ತಿದ್ಯಾ? ರಾತ್ರಿ ಎಲ್ಲ ಮುಲ ಮಸ್ಕೊಂಡು ಒದ್ದಾಡ್ಕೊಂಡು ಮಲಗಿದ್ದು ನನಗ್ ಮಾತ್ರ ಗೊತ್ತು. ಹೋಗ್ಲಿ ಬಿಟ್ರು, ಅವ್ರು ಏನೇ ಮಾಡಿದ್ರು ನಾವು ಅಪ್ಪ ಅಲ್ವೇನ್ರು, ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ಇದೇ ತರ ಆಗ್ತಿದ್ರೆ ಒಂದಿನ ಮೂಳೆ ಮುರಿದು ಮೂಲೆಯಲ್ಲಿ ಕೂರ್ಸಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನ್ಯೂ ಅಲ್ಲ. ಬಿಡು. ಯಾಕೆ, ಏನಾಯ್ತು? ಏನಿಲ್ಲಮ್ಮ, ಹೊರಗಡೆ ಅಪ್ಪ ಹಾಗೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಇವರಿಬ್ರು ಕೋಪ ಮಾಡ್ಕೊಂಡಿದಾರೆ ಅಷ್ಟೇ. ಆ ವಿಷಯ ಮತ್ತೆ ಬೇಕಾ? ನಾನು ಆಗ್ಲೇ ಮರ್ತಾಗಿದೆ. ಅಣ್ಣ, ವಯ್ಯನ ಅವತಾರಗಳಿಂದ ನಂಗೆ ತಲೆನೋವು ಬಂದ್ಬಿಡಿದೆ. ಒಂದ್ ಕಪ್ ಟೀ ಮಾಡ್ಕೊಡು. ನನ್ಗೂ ಅಣ್ಣ, ತಲೆ ಯಾಕೋ ಸಿಕ್ಕಾಪಟ್ಟೆ ಸಿಡಿತಿದೆ. ಅಣ್ಣ ನನ್ಗೂ. ಸರಿ ಇರಿ, ಎಲ್ರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ. ಅಣ್ಣ, ಒಂದ್ ನಿಮಿಷ. ಟೀ ನಾನೇ ಮಾಡ್ತೀನಿ. ಅಣ್ಣ, ನಂಗೆ ತಲೆನೋವು ಕಮ್ಮಿ ಆಗೋಯ್ತು, ನಂಗೆ ಟೀ ಬೇಡ. ಅಣ್ಣ ನಂಗೂ ತಲೆ ಸರಿ ಹೋಯ್ತು ಅಣ್ಣ, ನಂಗೂ ಏನ್ ಬೇಡ. ಅಣ್ಣ ನನಗೂ ಅಷ್ಟೇ, ಟೀ ಕ್ಯಾನ್ಸಲ್. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಬಿಡಿ. ನಾವೆಲ್ಲರೂ ಅಣ್ಣ ತಮ್ದಿರು ಒಂದೇ ತಟ್ಟೆಲಿ ಊಟ ಮಾಡೋರಲ್ವಾ, ಅದಕ್ಕೆ ತಲೆನೋವು ಒಟ್ಟಿಗೆ ಬಂದು ಒಟ್ಟಿಗೆ ಹೊರಟೋಯ್ತು. ಓದ್ಗೆ ಟೀಗಿ ಎಲ್ಲ ಏನು ಬೇಡ, ನೀವು ಹೋಗಿ ರೆಸ್ಟ್ ಮಾಡಿ. ನೀನು ನನ್ನ ಇನ್ಸಲ್ಟ್ ಮಾಡ್ತಾ ಇದೀಯಲ್ವಾ? ಇಲ್ಲ ಅದ್ಗೆ, ನೀವು ರಂಗೋಲಿ ಎಲ್ಲ ಹಾಕಿ ಸುಸ್ತಾಗಿರ್ತೀರಲ್ವಾ, ಈ ಸುಮ್ಮನೆ ಟೀಗಿ ಎಲ್ಲ ಯಾಕೆ, ರೆಸ್ಟ್ ಮಾಡ್ಲಿ ಅಂತ ಡೈರೆಕ್ಟ್ ಆಗಿ ಊಟನೇ ಮಾಡೋಣ ಅಂತ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾನು ಇವತ್ತು ಟೀ ಮಾಡೇ ಮಾಡ್ತೀನಿ, ನೀವೆಲ್ಲರೂ ಕುಡಿಲೇಬೇಕು. ಅಣ್ಣ, ನಾನು ಆಚೆ ಹೋಗಿ ಬಂದು ಟೀ ಕುಡಿತೀನಿ. ಅರ್ಜೆಂಟ್ ಆಗಿ ಬೈಕ್ ಡೆಲಿವರಿ ಕೊಡ್ಬೇಕು. ಅಣ್ಣ, ತುಂಬಾ ಆಡ್ಕೋತಾ ಇದ್ದಾರೆ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ, ನೀವ್ ನಂಗೆ ಹೇಳ್ಕೊಡಿ, ನಾನು ಮಾಡ್ತೀನಿ. ಮೈ, ಅಣ್ಣ ನಂಗೆ ಮತ್ತೆ ಕಲ್ಸ್ಕೊಡಿ, ನಾನು ಕಲ್ತ್ಕೋತೀನಿ. ಸುಮ್ನೆ ಯಾಕಮ್ಮ, ನೀನ್ ರೆಸ್ಟ್ ಮಾಡು, ನಾನೇ ಮಾಡ್ತೀನಿ. ನಾನ್ ಮಾಡೋ ಟೀ ಕುಡ್ದು ನಿಮ್ ತಮ್ಮಂದ್ರಿಗೆ ಏನೂ ಆಗಲ್ಲ. ಅವತ್ ಒಂದ್ ದಿವಸ ಹಂಗಾಯ್ತು ಅಂತ ಯಾವಾಗ್ಲೂ ಹಾಗೆ ಆಗತ್ತಾ ಹೇಳಿ? ಅಲ್ಲ, ಈ ಸಲ ಬೇರೆ ತರ ಏನಾದ್ರು ಆಗ್ಬಿಟ್ರೆ ಅಂತ ಭಯ.
ನೀವ್ ಸುಮ್ನಿರ್ರಿ. ಹಾಗೆಲ್ಲ ಏನು ಆಗಲ್ಲ ಅಂತ ನಾನು ಹೇಳ್ದೆ ಅಲ್ವಾ? ಅಣ್ಣ ಈಗೇನು ನೀವ್ ನಂಗೆ ಹೇಳ್ಕೊಡ್ತಿರೋ ಇಲ್ವೋ? ಸರಿ ಸರಿ ಬಾಮ್ಮ ಹೇಳ್ಕೊಡ್ತೀನಿ. ಈ ಸಲ ನೀಟಾಗಿ ಕಲ್ತ್ಕೊಳ್ಳಿ. ನೋಡಿದ್ರೇನ್ರ, ನಿಮ್ ಅದಕ್ಕೆ ಬೆಳಿಗ್ಗೆ ಬೇಗ ಹೇಳ್ತಾರೆ, ಮನೆ ಮುಂದೆ ರಂಗೋಲಿ ಹಾಕ್ತಾರೆ, ಟೀ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾ ಇರಿ, ರುಚಿ ರುಚಿಯಾಗಿ ಅಡಿಗೆನೂ ಮಾಡ್ತಾರೆ. ಒಳ್ಳೆ ಅತ್ತಿಗೆ. ಆದ್ರೆ ಏನ್ ಮಾಡೋದಪ್ಪ, ಹಾಲ್ಗೆ ಆಯಿಲ್ ಮಿಕ್ಸ್ ಮಾಡ್ದಂಗೆ ಆಗೋಗಿದೆ. ಏಯ್, ಏನ ನಿನ್ ಮಾತಿನ ಅರ್ಥ? ಅಲ್ಲ, ಅಷ್ಟೊಳ್ಳೆ ಮನ್ಸಿರೋರು ನಿನ್ನ ಚೂಸ್ ಮಾಡಿದ್ರು ಅಂತ. ಏಯ್, ನನ್ನನ್ ಕಚ್ಚಕ್ಕೆ ಅಂತಾನೆ ನಮ್ಮನೇಲಿ ಹುಟ್ಟಿರೋ ಕೇರೆ ಹಾಕೋಣ ನೀನು. ಅವಾಗ ನಾನು ನೆಮ್ಮದಿ ಹಾಳು ಮಾಡಕ್ಕೆ ರೋಡ್ ಅಡ್ಡ ಬರ್ತಾನೆ ಇರ್ತೀಯ. ನೆಕ್ಸ್ಟ್ ಟೈಮ್ ಬ್ರೇಕ್ ಎಲ್ಲ ಹಾಕಲ್ಲ, ಡೈರೆಕ್ಟ್ ಆಗಿ ಮೇಲೆ ಹತ್ಸದೆ. ಮೈ, ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾನೋ? ಹೌದಣ್ಣ, ಸ್ವಲ್ಪ ದಿವಸದಿಂದ ನೀನ್ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅನ್ಸ್ತಿದೆ. ಇದರಲ್ಲಿ 4 ಲೋಟ ನೀರ್ ಹಾಕಮ್ಮ. ಎಲ್ರಿಗೂ ಸಾಕಾಗತ್ತಾ? 5 ಜನಕ್ಕೆ ಸಾಕಾಗತ್ತೆ. 1 ಗ್ಲಾಸ್ ಕಡಿಮೆ ಆಗತ್ತಲ್ಲ ಅಣ್ಣ? ನಾನು ಹೇಳದ್ ಸ್ವಲ್ಪ ಕೇಳಮ್ಮ. ಹಾ, 4 ಲೋಟ ನೀರು, 2 ಲೋಟ ಹಾಲು ಹಾಕ್ಬೇಕು. ಓ, ಟೋಟಲ್ 6 ಲೋಟ ಅಂದ್ರೆ ಒಬ್ರಿಗೆ ಜಾಸ್ತಿನೇ ಆಗತ್ತೆ. ಇಲ್ಲ ಇಲ್ಲ, 5 ಜನಕ್ಕೆ ಸರಿ ಆಗತ್ತೆ. ಅದ್ ಹೇಗಣ್ಣ? ಕುದಿಸ್ತಾ ಒಂಚೂರು ಹೆಚ್ಚು ಕಡಿಮೆ ಆಗತ್ತಮ್ಮ. 2 ಪಾತ್ರೆಗೆ ಹಾಕಿ ಕುದಿಸ್ಬೇಕು. ಆಮೇಲೆ 4 ಚಮಚ ಟೀ ಪೌಡರ್ ಹಾಕ್ಬೇಕು. ಆಮೇಲೆ ಒಂದ್ ನಿಮಿಷ, ನೀವ್ ಹೇಳ್ದಂಗೆ ಮಾಡ್ತೀನಿ ಇರಿ. ಮೊದ್ಲು ನೀರು 1 ಹಾ ಕರೆಕ್ಟಾ? ಇವಾಗ ಹಾಲ್ 2 ಗ್ಲಾಸ್. ಹಾ 2 ಲೋಟ ಹಾಲು. ಈಗ ಟೀ ರೆಡಿ ಅಲ್ಲ? ಸ್ಟವ್ ಅಷ್ಟೇ ಹೇಗಮ್ಮ ಆಗತ್ತೆ? ಮೇಡಮ್ ನಿಂತ್ಕೊಳ್ಳಿ. ಮೇಡಮ್ ನಿಂತ್ಕೊಳ್ಳಿ. ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಾ? ಸುಳ್ಳು ಹೇಳಕ್ ಅದು ಒಂದ್ ಕಾರಣನಾ? ಗದಲ್ಲ ಮೇಡಮ್. ಆಗ್ಲಿ, ನಾನ್ ನಿಮ್ ದಾರಿಗೆ ಬರ್ತೀನಿ. ಅಟ್ಲೀಸ್ಟ್ ನಾನ್ ಈ ಮನೆಗ್ ಬಂದ್ಮೇಲಾದ್ರೂ ನನ್ನ ಹತ್ರ ಸತ್ಯ ಹೇಳ್ಬೇಕಿತ್ತಲ್ವಾ? ಅವಾಗ್ಲಿ ಯಾಕೆ ಹೇಳಿಲ್ಲ? ಸತ್ಯ ಹೇಳೋದಿರ್ಲಿ, ಸುಳ್ಳು ಇನ್ನೂ ಬೆಳೆಸ್ಕೊಂಡು ಹೋದ್ರಿ. ಮಾಡಿ ಮಾಡಿ ಯೋಚನೆ ಮಾಡಿ, ತಲೆಗೆ ಯಾವ್ದಾದ್ರು ಸುಳ್ಳು ಹೊಳೆದ್ರು ಹೊಳಿಯತ್ತೆ. ಹಾ, ಹೊಳಿತಾ? ಅಯ್ಯೋ ಅದಲ್ಲ ರೀ. ನೋಡಿ, ನೀವು ನಮ್ಮ ಮನೆಗ್ ಬಂದ್ಮೇಲೆ ಹೇಳಕ್ಕೆ ಎಷ್ಟು ಅವಕಾಶಗಳು ನಂಗೆ ಸಿಕ್ತೋ, ಹೇಳ್ಬೇಕು ಅಂತಾನೆ ಇದ್ದೆ. ಮತ್ ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀವೇನ್ ಅನ್ಕೋತಿದ್ರಿ? ಇವನೊಬ್ಬ ಸುಳ್ಳ ಮೋಸ್ಗಾರ ಅಂತ ತಾನೆ. ಏನ್ ನನ್ನ ಹತ್ರ ಇವನ್ ಇಷ್ಟೊಂದು ಸುಳ್ಳು ಹೇಳಿದಾನೆ ಅಂತ ಅನ್ಕೋತಿದ್ರಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಏನೂ ಹೇಳಕ್ ಹೋಗಿಲ್ಲ. ಬಾ, ನಂಗಂತೂ ಮತ್ತೆ ನಿಮ್ನ ಹೇಗ್ ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟ ದಿನ ಹೇಗ್ ನಂಬಿದ್ರು ಹಾಗೆ ನಂಬಿ. ನಿಜ ರೀ, ನಿಮ್ಮ ಹತ್ರ ಇವಾಗ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನಿಜ ಹೇಳ್ತೀನಿ ಕೇಳಿ. ನಮ್ಮ ಅಣ್ಣ ಒಬ್ಬ ಸಾಧಾರಣ ಮೇಸ್ತ್ರಿ, ಆದ್ರೆ ಅವ್ನ್ ಯಾವ ಆರ್ಕಿಟೆಕ್ಟ್. ಸಾಕು ಸಾಕ್ ನಿಲ್ಸಿ. ಆಗ್ಲೇ ಮಳೇಲಿ ನೆಂದಾಗಿದೆ. ಈಗ ನಂಗೆ ಛತ್ರಿ ಅವಶ್ಯಕತೆ ಇಲ್ಲ. ಇವಾಗ ನೀವ್ ಏನೇ ಹೇಳಿದ್ರು ನಂಗ್ ನಿಮ್ಮಲ್ಲಿ ನಂಬಿಕೆ ಬರಲ್ಲ. ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಅಯ್ಯೋ ಅಯ್ಯೋ ರೀ, ನನ್ ಮಾತ್ ಕೇಳಿ ರೀ. ನಿಂತ್ಕೊಳ್ಳಿ, ನನ್ ಮಾತ್ ಕೇಳಿ. ನನ್ ಮಾತ್ ಕೇಳಿ. ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀನಿ. ಚಿಕ್ಕಮಂಗ್ಳೂರಿಂದ ಬೆಂಗಳೂರಿವರೆಗೂ ಕರ್ಕೊಂಡ್ ಬಂದಿದ್ದೀನಿ. ಆ ರೌಡಿಗಳಿಂದ ಕಾಪಾಡಿದೀನಿ. ನೋಡಿ, ಆ ಸೈಕೋ ಆರಿನ ಕೈಯಿಂದ ನಿಮ್ ಜೀವನ ಉಳಿಸಿದೀನಿ. ಹಾಳಾಗ್ತಿರೋ ನಿಮ್ ಭವಿಷ್ಯನೂ ಕಾಪಾಡಿದೀನಿ. ಈ ಹರಿ ಏನು ಅಂತ ನಿಮ್ಗೆ ಗೊತ್ತು. ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ನನ್ನ ಬಿಟ್ಟೋಗ್ತೀನಿ ಅಂತಿದ್ದೀರಾ? ನಿಂತ್ಕೊಳ್ರಿ. ನೋಡಿ, ಇಂಥ ಡೈಲಾಗ್ಸ್ಗೆಲ್ಲ ನಾನು ಇಂಪ್ರೆಸ್ ಆಗ್ತೀನಿ ಅಂತ ಅನ್ಕೋಬೇಡಿ. ಸುಟ್ ಮೇಲೂ ಬೆಂಕಿ ಕೈ ಹಾಕೋಷ್ಟು ದಡ್ಡಿ ಅಲ್ಲ ನಾನು. ಪ್ಲೀಸ್ ಸೈಡ್ಗೆ ಬನ್ನಿ. ಮನೆಗ್ ತಾನೆ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಏನ್ ಬೇಡ. ಆಟೋ ಹೊರಡಿ. ಛೇ, ಏನಿವ್ರು? ನಾನು ಯಾರಿಗೋಸ್ಕರ ಅಂತ ಸುಳ್ಳು ಹೇಳಿದ್ದು? ಇವ್ರು ಒಳ್ಳೇದಕ್ಕೆ ತಾನೆ. ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲಪ್ಪ. ದೇವ್ರೆ, ಒಂದ್ ಸುಳ್ಳು ಹೇಳಿದ್ ಗೊತ್ತಾಗಿದ್ಕೆ ಹಿಂಗೆ. ಇನ್ನೇನಾದ್ರೂ ಎಲ್ಲ ಗೊತ್ತಾಗ್ಬಿಟ್ರೆ
ನನ್ನ ಕತೆ ಹಿಟ್ಟಿನ ಗಿರಣಿನೇ. ಅದಕ್ಕೆ ಏನಾ ಯಾಕೆ ಅದಕ್ಕೆ ಅನ್ಸಿತಿ? ಅದಕ್ಕೇನು ಇಂಟರ್ವ್ಯೂ ಮುಗಿಸ್ ಬಂದಿಲ್ವಾ? ಬಂದಿದ್ರು ಆದ್ರೆ ಇಂಟರ್ವ್ಯೂ ನಡೀಲಿಲ್ವಂತೆ. ಹೌದಾ? ಯಾಕಂತೆ? ಏನೋ ಗೊತ್ತಿಲ್ಲ, ಸದ್ಯಕ್ಕೆ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳಿದ್ದಾರೆ. ಪಾಪ ಅದಕ್ಕೆ ಇಂಟರ್ವ್ಯೂ ಅಂತ ಎಷ್ಟು ಖುಷಿಯಲ್ಲಿದ್ರು. ಹೌದು, ಈಗೆಲ್ಲಿ? ಹೊರಗಡೆ ಹೋಗಿದ್ದಾರಾ? ಇಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ಮುತ್ತಣ್ಣ ಬಂದು ಏನೋ ಕೆಲಸ ಇದೆ ಅಂತ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋದ. ಅಣ್ಣನ? ಎಲ್ಲಿಗೆ? ಗೊತ್ತಿಲ್ಲ. ಏನಣ್ಣ ಒಬ್ನೇ ಬರ್ತಿದ್ಯಾ? ಅತ್ಗೆ ಅಲ್ಲಿ? ಚಂದನ ಇನ್ನು ಮನೆಗೆ ಬಂದಿಲ್ವಾ? ಅಣ್ಣ ನಿನ್ ಜೊತೆ ತಾನೇ ಅತ್ಗೆ ಹೋಗಿದ್ದು, ಇವಾಗ ನೀನ್ ನಮ್ನೆ ಕೇಳಿದ್ರೆ? ಯಾಕಣ್ಣ ಟೆನ್ಷನ್ ಅಲ್ಲಿದ್ಯಾ? ಅದಕ್ಕೆ ನೀನ್ ಎಲ್ಲಿಗಣ್ಣ ಕರ್ಕೊಂಡು ಹೋಗಿದ್ದೆ? ಅವ್ರ ಹತ್ರ ನೀನ್ ಏನಾದ್ರು ಹೇಳಿದ್ಯಾ? ಅದು ಕಂಟಿ, ಚಂದನ್ ಅವ್ರನ್ನ ನಮ್ಮ ಸೈಟಿಗೆ ಕರ್ಕೊಂಡೋಗಿ ನಾನು ಏನು ಕೆಲಸ ಮಾಡ್ತೀನಿ ಅಂತೆಲ್ಲ ತೋರಿಸ್ದೆ. ಹರಿ ಹೇಳ್ದಾಗೆ ನಾನು ಆರ್ಕಿಟೆಕ್ಟ್ ಅಲ್ಲ ಅಂತ ನಿಜ ಹೇಳ್ಬಿಟ್ಟೆ. ಹೇಳ್ಬಿಟ್ಟ? ಎಲ್ಲ ನಿಜ ಹೇಳ್ಬಿಟ್ಟ? ಇನ್ನೇನೋ ಮಾಡ್ಲಿ, ನಾನು ಹೇಳಿದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಅಂತ ಹರಿ ಅವಳ ಹತ್ರ ಸುಳ್ಳು ಹೇಳಿದ್ದಾನೆ. ನನಗೆಲ್ಲೋ ಅಷ್ಟು ದೊಡ್ಡ ಕಂಪ್ನಿ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದೆ. ಯಾಕಣ್ಣ ಹರಿ ಹಿಂಗೆ? ನಿನ್ ಬಗ್ಗೆ ಒಂದ್ ಸುಳ್ಳು, ನಮ್ ಬಗ್ಗೆ ಒಂದ್ ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು. ಎಲ್ರೂ ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಾನಣ್ಣ ಅವನು. ಹೌದು ಕಣ, ಪಾಪ ಚಂದನ ನನ್ನ ಹತ್ರ ಬಂದು, ಅಣ್ಣ ನೀವು ಹೇಳಿದ ಕಂಪ್ನಿಲಿ ಇಂಟರ್ವ್ಯೂ ಆಗ್ಲಿಲ್ಲ, ಇನ್ನೊಂದ್ಸತಿ ಏರ್ಪಾಟ್ ಮಾಡಿ ಅಂತ ಕೇಳ್ಕೊಂಡ್ಲು ಕಣ. ನನ್ಗೆ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಿಜ ಹೇಳ್ಬಿಟ್ಟ? ಒಳ್ಳೇದೇ ಮಾಡಿದ್ಯಾ ಬಿಡೋಣ, ನೀನೇನ್ ಫೀಲ್ ಆಗ್ಬೇಡ ಅಣ್ಣ. ಅದಕ್ಕೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ದೃಷ್ಟಿ ನಾವೆಲ್ಲರೂ ಸುಳ್ಳ್ರೆ ಆಗ್ತಿದ್ವಿ. ಹೂ ಕಂಟಿ, ಅದೆಲ್ಲ ಯೋಚನೆ ಮಾಡೆ ನಾನು ಈ ವಿಷಯನೆಲ್ಲ ಹೇಳಿದ್ದು. ವಿಷಯ ಗೊತ್ತಾದ್ಮೇಲೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದ್ ಬೇಡ ಅಂತ ನಾನು ಸುಮ್ಮನೆ ಆಗೋದೆ.